ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮತ್ಸ್ಯ ಮಹಾಪುರಾಣದ 225 ಹಾಗೂ 226ನೇ ಅಧ್ಯಾಯಗಳಾದ ರಾಜಧರ್ಮ, ದಂಡೋಪಾಯ ಪ್ರಶಂಸೆ, ದಂಡೋಪಾಯವನ್ನು ಪ್ರಯೋಗಿಸಬೇಕಾದ ಸಂದರ್ಭ ಮತ್ತು ವಿಧಾನ, ಈ ಉಪಾಯದ ಪ್ರಸಿದ್ಧಿಗೆ ಕಾರಣ, ಲೋಕಪಾಲ ಸಾಮ್ಯ ಕಥನ, ರಾಜನಿಗೂ ಲೋಕಪಾಲಕರಿಗೂ ಗುಣಗಳಲ್ಲಿ ಸಾಮ್ಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಈ ಹಿಂದೆ ಹೇಳಿದ 3 ಉಪಾಯಗಳಿಗೂ ವಶರಾಗದವರನ್ನು ದಂಡೋಪಾಯದಿಂದ ಸ್ವಾಧೀನಪಡಿಸಿಕೊಳ್ಳಬೇಕು. ಏಕೆಂದರೆ ಮನುಷ್ಯರನ್ನು ವಶಪಡಿಸಿಕೊಳ್ಳುವುದಕ್ಕೆ ಈ ಉಪಾಯಕ್ಕೆ ಬಹಳ ಸಾಮರ್ಥ್ಯವಿದೆ. ಪೂರ್ಣವಾದ ಸಹಾಯ ಸಂಪತ್ತಿನಿಂದ ಕೂಡಿದ ಪ್ರಾಜ್ಞನಾದ ರಾಜನು ಧರ್ಮಶಾಸ್ತ್ರಾನುಸಾರವಾಗಿ ಔಚಿತ್ಯವನ್ನರಿತು ದಂಡವನ್ನು ಪ್ರಯೋಗಿಸಬೇಕು. ಭೂಪಾಲಕನು ಸರಿಯಾಗಿ ವಿಮರ್ಶಿಸಿ ದಂಡವನ್ನು ಪ್ರಯೋಗಿಸಬೇಕು.
ಧರ್ಮಜ್ಞರು, ಮಮಕಾರವಿಲ್ಲದವರು, ದಾನಕ್ಕೆ ಕೈಯೊಡ್ಡದವರು, ವಾನಪ್ರಸ್ಥರು, ಧರ್ಮಶಾಸ್ತ್ರ ವಿಶಾರದರೂ ಆದ ಮಹನೀಯರು ಸ್ವದೇಶದಲ್ಲಿರಲಿ ಪರದೇಶದಲ್ಲಿರಲಿ ಅವರನ್ನು ಕರೆಯಿಸಿ ಅವರ ಅಭಿಪ್ರಾಯಾನುಸಾರವಾಗಿ ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸಬೇಕು. ಲೋಕದಲ್ಲಿ ಎಲ್ಲವೂ ದಂಡೋಪಾಯವನ್ನು ಅವಲಂಬಿಸಿದೆ. ಬ್ರಹ್ಮಚರ್ಯಾದ್ಯಾಶ್ರಮದಲ್ಲಿ ಇರತಕ್ಕವನಾಗಲಿ ಸನ್ಯಾಸಿಯಾಗಲಿ ಶ್ರೇಷ್ಠನಾದ ಗುರುವಾಗಲಿ ಸ್ವಧರ್ಮನಿಷ್ಠನಾದ ರಾಜನ ದಂಡಕ್ಕೆ ಎಲ್ಲರೂ ಒಳಗಾಗಲೇಬೇಕು. ನಿರಪರಾಧಿಗಳನ್ನು ದಂಡಿಸುತ್ತಲೂ ಅಪರಾಧಿಗಳನ್ನು ದಂಡಿಸದೆಯೂ ಇರುವ ರಾಜನು ರಾಜ್ಯವನ್ನು ಕಳೆದುಕೊಳ್ಳುವನು. ಅಷ್ಟೇ ಅಲ್ಲ, ಮುಂದೆ ನರಕದಲ್ಲಿಯೂ ಬೀಳುವನು. ಆದುದರಿಂದ ಭೂಪತಿಯು ವಿನೀತನಾಗಿ ಧರ್ಮಶಾಸ್ತ್ರಾನುಸಾರವಾಗಿ ಲೋಕದ ಕ್ಷೇಮವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದಂಡ ಪ್ರಯೋಗವನ್ನು ಮಾಡಬೇಕು. ಕರಿಯ ಮೈಯೂ ಕೆಂಪು ಕಣ್ಣೂ ಆಗಿ ಪಾಪ ಪರಿಹಾರಕನೆಂದು ಪ್ರಸಿದ್ಧನಾಗಿರುವ ದಂಡಾಭಿಮಾನಿ ದೇವತೆಯು ನಿರುಪದ್ರವವಾಗಿ ಸಂಚರಿಸುವ ದೇಶದಲ್ಲಿ ಪ್ರಜೆಗಳು ದಾರಿ ತಪ್ಪಿ ನಡೆಯುವುದಿಲ್ಲ. ಆದರೆ ನಾಯಕನಾದ ರಾಜನು ಮಾತ್ರ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಜಲಾಶಯಗಳಲ್ಲಿ ಸಣ್ಣ ಮೀನನ್ನು ದೊಡ್ಡ ಮೀನು ನುಂಗುತ್ತದೆ. ಅದಕ್ಕಿಂತ ಪ್ರಬಲವಾದುದು ಅದನ್ನು ಕೊಂದು ತಿನ್ನುತ್ತದೆ. ಇದನ್ನು ಮಾತ್ಸ್ಯ ನ್ಯಾಯವೆನ್ನುತ್ತಾರೆ. ರಾಜನು ದೇಶದಲ್ಲಿ ದಂಡವನ್ನು ಪ್ರಯೋಗಿಸದಿದ್ದರೆ ಹುಡುಗರು, ಮುದುಕರು, ರೋಗಿಗಳು, ಯತಿಗಳು, ಬ್ರಾಹ್ಮಣರು, ಹೆಂಗಸರು, ವಿಧವೆಯರು, ಅಷ್ಟೇ ಏಕೆ ದುರ್ಬಲರಾದವರೆಲ್ಲರೂ ಈ ಹಿಂದೆ ಹೇಳಿದ ಮಾತ್ಸ್ಯ ನ್ಯಾಯದಿಂದ ದುರ್ಜನರ ಕೋಟಲೆಗೆ ತುತ್ತಾಗುತ್ತಾರೆ. ದಂಡ ಪ್ರಯೋಗವಿಲ್ಲದಿದ್ದರೆ ದೇವತೆಗಳು, ದೈತ್ಯರು, ಸರ್ಪಗಳು, ಭೂತಗಳು, ಪಕ್ಷಿಗಳು ಇವೆಲ್ಲವೂ ತಮ್ಮ ತಮ್ಮ ಎಲ್ಲೆಯನ್ನು ಮೀರುತ್ತವೆ. ಈ ದಂಡ ದೇವತೆಯು ಬ್ರಾಹ್ಮಣರ ಶಾಪಗಳಲ್ಲಿಯೂ ಬಗೆ ಬಗೆಯ ಆಯುಧಗಳಲ್ಲಿಯೂ ಎಲ್ಲರ ಕೋಪ ಪೌರುಷಗಳಲ್ಲಿಯೂ ದೃಢ ಪ್ರಯತ್ನದಲ್ಲಿಯೂ ನೆಲೆಸಿರುವಳು. ನ್ಯಾಯಕ್ಕೆ ತಕ್ಕಂತೆ ದಂಡವನ್ನು ಯಾರು ವಿಧಿಸುವರೋ ಅವರನ್ನು ದೇವತೆಗಳೂ ಕೂಡ ಗೌರವಿಸುತ್ತಾರೆ. ಅಲ್ಲದವರನ್ನು ಅವರು ಎಂದಿಗೂ ಪುರಸ್ಕರಿಸರು. ಶಾಂತಾತ್ಮರಾದ ಎಷ್ಟೋ ಜನ ಸಾತ್ವಿಕರು ಸೃಷ್ಟಿಕರ್ತನಾದ ಬ್ರಹ್ಮ, ಪ್ರಕಾಶವನ್ನು ಕರುಣಿಸುವ ಪೂಷ, ಅರಿಯಮ ಮುಂತಾದವರನ್ನು ಉಪಾಸನ ಮಾಡುವುದಿಲ್ಲ. ಆದರೆ ದಂಡಧಾರಿಗಳಾದ ರುದ್ರ, ಅಗ್ನಿ, ಇಂದ್ರ, ಸೂರ್ಯ, ಚಂದ್ರ, ವಿಷ್ಣು ಮತ್ತು ಇನ್ನೂ ಉಳಿದ ದೇವತೆಗಳನ್ನು ಸಕಲ ಕರ್ಮಗಳಲ್ಲಿಯೂ ಪೂಜಿಸುತ್ತಾರೆ. ಪ್ರಜೆಗಳೆಲ್ಲರನ್ನೂ ದಂಡವೇ ಆಳುತ್ತದೆ, ದಂಡವೇ ರಕ್ಷಿಸುತ್ತದೆ. ಎಲ್ಲರೂ ಮಲಗಿರುವಾಗ ದಂಡವೇ ಎಚ್ಚರವಾಗಿರುತ್ತದೆ. ವಿದ್ವಾಂಸರು ದಂಡವನ್ನೇ ಧರ್ಮವೆಂದು ತಿಳಿಯುತ್ತಾರೆ. ಪಾಪ ಸ್ವಭಾವದವರಾದರೂ ಕೆಲವರು ರಾಜದಂಡದ ಭಯದಿಂದಲೂ ಮತ್ತೆ ಕೆಲವರು ಯಮದಂಡದ ಭೀತಿಯಿಂದಲೂ ಇನ್ನೂ ಹಲವರು ತಮ್ಮ ತಮ್ಮಲ್ಲಿಯೇ ಉಂಟಾದ ಹೆದರಿಕೆಯಿಂದಲೂ ಆ ಕಾರ್ಯವನ್ನು ಮಾಡಲು ಹಿಂಜರಿಯುತ್ತಾರೆ. ಹೀಗೆ ಲೋಕದ ವ್ಯವಹಾರವೆಲ್ಲ ದಂಡದ ಪ್ರಭಾವದಿಂದ ನಡೆಯುತ್ತಲಿದೆ. ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸದಿದ್ದರೆ ರಾಜರು
ಅಂಧತಮಸ್ಸೆಂಬ ಘೋರವಾದ ನರಕದಲ್ಲಿ ಬೀಳುತ್ತಾರೆ. ದಂಡವು ಸೊಕ್ಕಿದವರನ್ನು ಅಡಗಿಸುತ್ತದೆ ಮತ್ತು ಅವರ ತಪ್ಪಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತದೆ. ಹೀಗೆ ಅಡಗಿಸುವುದರಿಂದಲೂ ಶಿಕ್ಷಿಸುವುದರಿಂದಲೂ ದಂಡವೆಂಬ ಹೆಸರು ಅನ್ವರ್ಥವಾಗಿದೆಯೆಂದು ಪ್ರಾಜ್ಞರು ತಿಳಿಯುತ್ತಾರೆ. ಶೂಲಧಾರಿಯಾದ ಮಹಾದೇವನು ದಂಡಿಸಿಯಾನೆಂದು ಹೆದರಿಕೊಂಡು ದೇವತೆಗಳು ಒಟ್ಟುಗೂಡಿ ಆತನಿಗೆ ಯಜ್ಞದಲ್ಲಿ ಭಾಗವನ್ನು ಕೊಟ್ಟರು. ತಾರಕಾಸುರನಿಂದ ಭೀತರಾಗಿ ಮುದ್ದಿನ ಮಗುವಾದ ಕುಮಾರಸ್ವಾಮಿಗೆ ದೇವಸೇನೆಯ ಪಟ್ಟಾಭಿಷೇಕವನ್ನು ಮಾಡಿದರು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ರಾಜಧರ್ಮೆ ದಂಡ ಪ್ರಶಂಸಾ ನಾಮ ಪಂಚವಿಂಶತ್ಯಧಿಕ ದ್ವಿಶತತಮೋಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು. ಅಥ ಷಡ್ವಿಂಶತ್ಯಧಿಕ ದ್ವಿಶತತಮೋಧ್ಯಾಯಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಸಕಲ ಜಂತುಗಳ ರಕ್ಷಣಾರ್ಥವಾಗಿ ದಂಡ ಪ್ರಯೋಗವನ್ನು ಉಚಿತ ರೀತಿಯಲ್ಲಿ ಮಾಡಲೆಂದು ಬ್ರಹ್ಮದೇವನು ದೇವತೆಗಳ ಅಂಶದಿಂದ ರಾಜನನ್ನು ಸೃಷ್ಟಿಸಿದನು. ರಾಜನು ಬಹು ತೇಜಸ್ವಿಯಾಗಿರುವ ಕಾರಣ ಯಾರಿಗೂ ಆತನನ್ನು ಕಣ್ಣೆತ್ತಿ ನೋಡಲೂ ಕೂಡ ಸಾಧ್ಯವಿಲ್ಲ. ಈ ಶಕ್ತಿ ವಿಶೇಷದಿಂದ ಆತನು ಲೋಕದಲ್ಲಿ ಸೂರ್ಯನಿಗೆ ಸಮಾನನೆನಿಸಿದ್ದಾನೆ. ಅವನನ್ನು ಕಂಡು ಲೋಕವು ಸಂತೋಷ ಪಡುತ್ತದೆಯಷ್ಟೇ, ಕಣ್ಣುಗಳಿಗೆ ಆನಂದವನ್ನು ಬೀರುವ ಶಕ್ತಿಯು ಅವನಲ್ಲಿದೆ. ಆದುದರಿಂದ ಅವನನ್ನು ಚಂದ್ರನೆಂದು ತಿಳಿಯಬೇಕು. ಜೀವರ ಕರ್ಮಾನುಸಾರವಾಗಿ ಆಯಾಯ ಕಾಲಗಳಲ್ಲಿ ಯಮನು ಸ್ವರ್ಗಾದಿ ಸುಖ ಭೋಗಗಳನ್ನು ನರಕಾದಿ ದುಃಖಗಳನ್ನು ನಿಷ್ಪಕ್ಷಪಾತವಾಗಿ ಕೊಡುತ್ತಾನಷ್ಟೇ, ರಾಜನೂ ಕೂಡ ಅದರಂತೆಯೇ ಪ್ರಜೆಗಳಿಗೆ ಅವರವರ ಒಳ್ಳೆಯ ಮತ್ತು ಕೆಟ್ಟ ನಡತೆಗಳಿಗೆ ತಕ್ಕಂತೆ ಗೌರವವನ್ನು ಶಿಕ್ಷೆಯನ್ನು ಕೊಡಬೇಕು. ಇದೇ ಅವನಲ್ಲಿರುವ ಯಮವ್ರತವೆಂಬುದು. ವರುಣನು ಜೀವ ಜಂತುಗಳನ್ನು ಪಾಶಗಳಿಂದ ಬಿಗಿದು ಕಟ್ಟುವಂತೆ ಪ್ರಜೆಗಳು ಪಾಪ ಕಾರ್ಯಗಳಿಗೆ ಮನಸ್ಸು ಕೊಡದಂತೆ ರಾಜನು ದಂಡ ಪ್ರಯೋಗದಿಂದ ಅವರನ್ನು ನಿವಾರಿಸುವನು. ಇದನ್ನು ವಾರುಣವ್ರತವೆನ್ನುವರು. ಪೂರ್ಣಚಂದ್ರನನ್ನು ನೋಡಿ ಜನರು ಸಂತೋಷ ಪಡುವಂತೆ ಯಾವ ರಾಜನನ್ನು ಕಂಡು ಪ್ರಜೆಗಳು ಆನಂದಿಸುವರೋ ಅವನು ಚಂದ್ರನಿಗೆ ಸಮಾನನು. ಪಾಪಿಷ್ಠರಲ್ಲಿಯೂ ದುಷ್ಟರಾದ ಸಾಮಂತ ರಾಜರಲ್ಲಿಯೂ ಘಾತುಕ ಮೃಗಗಳಲ್ಲಿಯೂ ರಾಜನು ತನ್ನ ಪ್ರತಾಪವನ್ನು ತೇಜಸ್ಸನ್ನು ತೋರಿಸುತ್ತಾನೆ. ಅದರಿಂದ ಅವನು ಅಗ್ನಿವ್ರತವನ್ನು ಆಚರಿಸಿದಂತಾಯಿತು. ಭೂಮಿಯು ಎಲ್ಲ ಪ್ರಾಣಿಗಳನ್ನು ಧಾರಣ ಮಾಡುತ್ತಿದೆ. ಹಾಗೆಯೇ ರಾಜನು ಸಕಲ ಜಂತುಗಳನ್ನು ರಕ್ಷಿಸುವನು. ಇದೇ ಅವನ ಪೃಥ್ವೀವ್ರತ. ಇಂದ್ರ, ಸೂರ್ಯ, ವಾಯು, ಯಮ, ವರುಣ, ಚಂದ್ರ, ಅಗ್ನಿ, ಭೂಮಿ ಇವುಗಳ ತೇಜಸ್ಸನ್ನು ಪಡೆಯುವ ಸಲುವಾಗಿ ರಾಜನು ವ್ರತಶೀಲನಾಗಬೇಕು. ಇಂದ್ರನು ಮಳೆಗಾಲದ 4 ತಿಂಗಳಲ್ಲಿ ಮಳೆಗೆರೆಯುವ ಹಾಗೆ ರಾಜನು ತನ್ನ ರಾಷ್ಟ್ರದಲ್ಲಿ ಸುಖ ಸಂತೋಷಗಳ ಮಳೆಯನ್ನು ಕರೆಯಬೇಕು. ಇದನ್ನೇ ಇಂದ್ರವ್ರತವೆನ್ನುವರು. ಸೂರ್ಯನು 8 ತಿಂಗಳ ಕಾಲ ತನ್ನ ಕಿರಣಗಳಿಂದ ಭೂಮಿಯ ಜಲಾಂಶವನ್ನು ಆಕರ್ಷಿಸುವಂತೆ ರಾಜನು ರಾಷ್ಟ್ರದಿಂದ ಕಂದಾಯವನ್ನು ಎತ್ತಬೇಕು.
ಇದನ್ನೇ ಸೂರ್ಯವ್ರತವೆನ್ನುತ್ತಾರೆ. ವಾಯು ಸಕಲ ಜಂತುಗಳಲ್ಲಿಯೂ ಪ್ರವೇಶಿಸುತ್ತಾ ಸಂಚರಿಸುವ ಹಾಗೆ ರಾಜನು ಗೂಢಚಾರರ ಮೂಲಕ ಎಲ್ಲರ ಹೃದಯವನ್ನು ಹೋಗಬೇಕು. ಇದೇ ಮಾರುತ ವ್ರತವೆಂಬುದು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ರಾಜಧರ್ಮೆ ರಾಜ್ಞೋ ಲೋಕಪಾಲ ಸಾಮ್ಯ ನಿರ್ದೇಶೋ ನಾಮ ಷಡ್ವಿಂಶತ್ಯಧಿಕ-200ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 227ನೆಯ ಅಧ್ಯಾಯವಾದ ರಾಜಧರ್ಮ, ದಂಡ ಪ್ರಣಯ, ಉತ್ತಮ, ಪ್ರಥಮ, ಮಧ್ಯಮ ಎಂಬ 3 ಬಗೆಯ ಅಪರಾಧಗಳು, ಅರ್ಥದಂಡ, ದೇಹದಂಡ, ಮರಣದಂಡ ಮುಂತಾದ ದಂಡಭೇದಗಳು, ಅಪರಾಧಕ್ಕೂ ದಂಡಕ್ಕೂ ಇರಬೇಕಾದ ಆನುಗುಣ್ಯ, ಸುಳ್ಳು, ಮೋಸ, ಕಳ್ಳತನ, ಕೊಲೆ ಮುಂತಾದ ಬಗೆ ಬಗೆಯ ಅಪರಾಧಗಳು, ಅವುಗಳಿಗೆ ವಿಧಿಸಬೇಕಾದ ಶಿಕ್ಷೆಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.